ಸೆಟಲ್ಮೆಂಟ್ಗೆ ಯತ್ನ ನಡೆದಿದ್ಯಾ? ಹಾಗೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಮುನಿರತ್ನ. ಸಿಎಂ ಸ್ಥಾನದ ಆಕಾಂಕ್ಷಿಯೊಬ್ಬರು ಸೆಟಲ್ಮೆಂಟ್ಗೆ ಯತ್ನಿಸಿದ್ದಾರೆ ಅನ್ನುವಂಥ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಮುನಿರತ್ನ. ಪರೋಕ್ಷವಾಗಿ ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಈ ವಾಗ್ಬಾಣ ಬಿಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಕಾದು ನೋಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಮುನಿರತ್ನ. ವಿಧಾನಸೌಧದಲ್ಲಿ ಶಾಸಕ ಮುನಿರತ್ನ ಇವತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಇದು. ಡಿಕೆ ಶಿವಕುಮಾರ್ಗೆ ತಿರುಗುಬಾಣ ಆಗುತ್ತಾ ಇದು? ಹಾಗಾದ್ರೆ ಮುನಿರತ್ನ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕೋಲ್ಡ್ ವಾರ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯೋಗೇಶ್ವರ್ ಸೆಟಲ್ಮೆಂಟ್ ನೋಡಿ, ರನ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳು ಕಾಯ್ದು ನೋಡೋಣ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯಿತಾ? ರೇವಣ್ಣನ ಸೆಟಲ್ಮೆಂಟ್ ಆಯಿತಾ? ಸೆಟಲ್ಮೆಂಟ್ ಆಯಿತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯಿತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ಗೆ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ಅದು ಸೆಟಲ್ಮೆಂಟ್ ಆದಮೇಲೆ ಇವಾಗ ನಮ್ಗೆ ಆದಮೇಲೆ ಗೊತ್ತಾಯಿತು. ನನಗೂ ಗೊತ್ತಿರಲಿಲ್ಲ. ಎಲ್ಲರದ್ದು ಆದಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟಲ್ಮೆಂಟ್ ಆಗೈತೆ ಅಂತ. ಯಾಕಂದರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ. ನಾನು ಕಾಯ್ದು ನೋಡಿ. ಸೆಟಲ್ಮೆಂಟ್ಗೆ ಯತ್ನ ನಡೆದಿದ್ಯಾ? ಹಾಗೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಮುನಿರತ್ನ. ಸಿಎಂ ಸ್ಥಾನದ ಆಕಾಂಕ್ಷಿಯೊಬ್ಬರು ಸೆಟಲ್ಮೆಂಟ್ಗೆ ಯತ್ನಿಸಿದ್ದಾರೆ ಅನ್ನುವಂಥ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಮುನಿರತ್ನ. ಪರೋಕ್ಷವಾಗಿ ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಈ ವಾಗ್ಬಾಣ ಬಿಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಕಾದು ನೋಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಮುನಿರತ್ನ. ವಿಧಾನಸೌಧದಲ್ಲಿ ಶಾಸಕ ಮುನಿರತ್ನ ಇವತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಇದು. ಡಿಕೆ ಶಿವಕುಮಾರ್ಗೆ ತಿರುಗುಬಾಣ ಆಗುತ್ತಾ ಇದು? ಹಾಗಾದ್ರೆ ಮುನಿರತ್ನ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕೋಲ್ಡ್ ವಾರ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯೋಗೇಶ್ವರ್ ಸೆಟಲ್ಮೆಂಟ್ ನೋಡಿ, ರನ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳು ಕಾಯ್ದು ನೋಡೋಣ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯಿತಾ? ರೇವಣ್ಣನ ಸೆಟಲ್ಮೆಂಟ್ ಆಯಿತಾ? ಸೆಟಲ್ಮೆಂಟ್ ಆಯಿತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯಿತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ಗೆ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ಅದು ಸೆಟಲ್ಮೆಂಟ್ ಆದಮೇಲೆ ಇವಾಗ ನಮ್ಗೆ ಆದಮೇಲೆ ಗೊತ್ತಾಯಿತು. ನನಗೂ ಗೊತ್ತಿರಲಿಲ್ಲ. ಎಲ್ಲರದ್ದು ಆದಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟಲ್ಮೆಂಟ್ ಆಗೈತೆ ಅಂತ. ಯಾಕಂದರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ. ನಾನು ಕಾಯ್ದು ನೋಡಿ. ಸೆಟಲ್ಮೆಂಟ್ಗೆ ಯತ್ನ ನಡೆದಿದ್ಯಾ? ಹಾಗೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಮುನಿರತ್ನ. ಸಿಎಂ ಸ್ಥಾನದ ಆಕಾಂಕ್ಷಿಯೊಬ್ಬರು ಸೆಟಲ್ಮೆಂಟ್ಗೆ ಯತ್ನಿಸಿದ್ದಾರೆ ಅನ್ನುವಂಥ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಮುನಿರತ್ನ. ಪರೋಕ್ಷವಾಗಿ ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಈ ವಾಗ್ಬಾಣ ಬಿಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಕಾದು ನೋಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಮುನಿರತ್ನ. ವಿಧಾನಸೌಧದಲ್ಲಿ ಶಾಸಕ ಮುನಿರತ್ನ ಇವತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಇದು. ಡಿಕೆ ಶಿವಕುಮಾರ್ಗೆ ತಿರುಗುಬಾಣ ಆಗುತ್ತಾ ಇದು? ಹಾಗಾದ್ರೆ ಮುನಿರತ್ನ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕೋಲ್ಡ್ ವಾರ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯೋಗೇಶ್ವರ್ ಸೆಟಲ್ಮೆಂಟ್ ನೋಡಿ, ರನ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ
ಯೋಗೇಶ್ವರ್ದು ಸೆಟ್ಲ್ಮೆಂಟ್ ಆಯಿತು, ಅದೇ ರೀತಿ ನಂದು ಸೆಟ್ಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟ್ಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟ್ಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳು ಕಾಯ್ದು ನೋಡೋಣ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟ್ಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟ್ಲ್ಮೆಂಟ್ ಆಯಿತಾ? ರೇವಣ್ಣನ ಸೆಟ್ಲ್ಮೆಂಟ್ ಆಯಿತಾ? ರಮೇಶ್ ಜಾರಕಿಹೊಳಿ ಸೆಟ್ಲ್ಮೆಂಟ್ ಆಯಿತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟ್ಲ್ಮೆಂಟ್ಗೆ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟ್ಲ್ಮೆಂಟ್ ಆಗತ್ತೆ. ಅದು ಸೆಟ್ಲ್ಮೆಂಟ್ ಆದಮೇಲೆ ಇವಾಗ ನಮ್ಗೆ ಆದಮೇಲೆ ಗೊತ್ತಾಯಿತು. ನನಗೂ ಗೊತ್ತಿರಲಿಲ್ಲ. ಎಲ್ಲರದ್ದು ಆದಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟ್ಲ್ಮೆಂಟ್ ಆಗೈತೆ ಅಂತ. ಯಾಕಂದರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟ್ಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟ್ಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ. ನಾನು ಕಾಯ್ದು ನೋಡಿ. ಸೆಟ್ಲ್ಮೆಂಟ್ಗೆ ಯತ್ನ ನಡೆದಿದ್ಯಾ? ಹಾಗೊಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಮುನಿರತ್ನ. ಸಿಎಂ ಸ್ಥಾನದ ಆಕಾಂಕ್ಷಿಯೊಬ್ಬರು ಸೆಟ್ಲ್ಮೆಂಟ್ಗೆ ಯತ್ನಿಸಿದ್ದಾರೆ ಅನ್ನುವಂಥ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಶಾಸಕ ಮುನಿರತ್ನ. ಪರೋಕ್ಷವಾಗಿ ಮುನಿರತ್ನ ಡಿಕೆ ಶಿವಕುಮಾರ್ ವಿರುದ್ಧ ಈ ವಾಗ್ಬಾಣ ಬಿಟ್ಟಿದ್ದಾರೆ. ಮುಂದೆ ಏನಾಗುತ್ತೆ ಕಾದು ನೋಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ ಮುನಿರತ್ನ. ವಿಧಾನಸೌಧದಲ್ಲಿ ಶಾಸಕ ಮುನಿರತ್ನ ಇವತ್ತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ಇದು. ಡಿಕೆ ಶಿವಕುಮಾರ್ಗೆ ತಿರುಗುಬಾಣ ಆಗುತ್ತಾ ಇದು? ಹಾಗಾದ್ರೆ ಮುನಿರತ್ನ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ಕೋಲ್ಡ್ ವಾರ್ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಯೋಗೇಶ್ವರ್ ಸೆಟ್ಲ್ಮೆಂಟ್ ನೋಡಿ, ರಣ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ದರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟ್ಲ್ಮೆಂಟ್ ಆಯಿತು, ಅದೇ ರೀತಿ ನಂದು ಸೆಟ್ಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟ್ಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟ್ಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳು ಕಾಯ್ದು ನೋಡೋಣ. ಯಾರು ಅಡ್ಡ ಬಂದರೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟ್ಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟ್ಲ್ಮೆಂಟ್ ಆಯಿತಾ? ರೇವಣ್ಣನ ಸೆಟ್ಲ್ಮೆಂಟ್ ಆಯಿತಾ? ರಮೇಶ್ ಜಾರಕಿಹೊಳಿ ಸೆಟ್ಲ್ಮೆಂಟ್ ಆಯಿತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟ್ಲ್ಮೆಂಟ್ಗೆ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟ್ಲ್ಮೆಂಟ್ ಆಗತ್ತೆ. ಅದು ಸೆಟ್ಲ್ಮೆಂಟ್ ಆದಮೇಲೆ ಇವಾಗ ನಮ್ಗೆ ಆದಮೇಲೆ ಗೊತ್ತಾಯಿತು. ನನಗೂ ಗೊತ್ತಿರಲಿಲ್ಲ. ಎಲ್ಲರದ್ದು ಆದಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟ್ಲ್ಮೆಂಟ್ ಆಗೈತೆ ಅಂತ. ಯಾಕಂದರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟ್ಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟ್ಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ. ನಾನು ಕಾಯ್ದು ನೋಡಿ.